ಸ್ಟಾರ್ ಹೋಟೆಲ್ ಮಾಲೀಕರಿಂದ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ. ಸೌದೆ ಒಲೆ, ಕರೆಂಟ್ ಒಲೆ ಮೊರೆ ಹೋಗಿದ್ದಾರೆ ಶಿವಮೊಗ್ಗದ ಅರ್ಫಾ ಹೋಟೆಲ್ ಮಾಲೀಕರು. ಕರೆಂಟ್ ಒಲೆಯಲ್ಲಿ ಕಬಾಬ್, ಸೌದೆ ಒಲೆಯಲ್ಲಿ ಬಿರಿಯಾನಿ, ಸಮೋಸವನ್ನ ತಯಾರಿ ಮಾಡ್ತಿದ್ದಾರೆ. ಸೌದೆ ಒಲೆಯಿಂದ ಅಡುಗೆ ತಯಾರಿಸುವುದಕ್ಕೆ ಕಾರ್ಮಿಕರು ಹರಸಾಹಸ ಪಡ್ತಿದ್ದಾರೆ. ಅರ್ಫಾ ಹೋಟೆಲ್ ಮಾಲೀಕ ಮಕ್ಸೂದ್ ಪರ್ಯಾಯ ವ್ಯವಸ್ಥೆ ಮಾಡಿದ್ದು, ರಂಜಾನ್ ವೇಳೆ ಹೋಟೆಲ್ ಬಂದ್ ಮಾಡಿಸದೆ ಪರ್ಯಾಯ ವ್ಯವಸ್ಥೆಯ ಮೊರೆ ಹೋಗಿದ್ದಾರೆ. ಒಂದ್ ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ, ಹಾಗಾಗಿ ಹೋಟೆಲ್ ಮಾಲೀಕರು ಸೌದೆ ಒಲೆ ಮೊರೆ ಹೋಗ್ತಿದ್ದಾರೆ. ಬೆಂಗಳೂರಿನಲ್ಲಿ ಗುಂಡಪ್ಪ ಹೋಟೆಲ್ನಲ್ಲೂ ಕೂಡ ಸೌದೆ ಒಲೆಯಿಂದ ಅಡುಗೆ ತಯಾರು ಮಾಡಿದ್ದನ್ನು ನೋಡಿದ್ವಿ. ಈಗ ಶಿವಮೊಗ್ಗದಲ್ಲೂ ಕೂಡ ಅರ್ಫಾ ಹೋಟೆಲ್ ಮಾಲೀಕರು ಕೂಡ ಸೌದೆ ಒಲೆ ಮೂಲಕ ಬಿರಿಯಾನಿ, ಕಬಾಬ್, ಸಮೋಸವನ್ನ ತಯಾರು ಮಾಡ್ತಿದ್ದಾರೆ. ನಾನೀಗ ಶಿವಮೊಗ್ಗದ ಬೈಪಾಸ್ ರಸ್ತೆಯಲ್ಲಿ ಇರ್ತಕ್ಕಂಥ ಇಲಿಯಾಸ್ ನಗರದ ಮುಖ್ಯ ರಸ್ತೆಯಲ್ಲಿ ನಿಂತಿದ್ದೀನಿ. ಇಲ್ಲಿ ನೀವು ನೋಡ್ತಿದ್ದೀರ ನನ್ನ ಹಿಂದೆ ಅರ್ಫಾ ಹೋಟೆಲ್ ಅಂತ ಹೇಳಿದೆ. ಬಹುತೇಕ ಮುಸ್ಲಿಂ ಬಾಹುಳ್ಯ ಇರ್ತಕ್ಕಂಥ ಈ ಹೋಟೆಲ್ನ ಮುಂಭಾಗದಲ್ಲಿ ನೀವು ನೋಡ್ತಿದ್ರೆ ಸಾಕಷ್ಟು ಒಲೆಗಳು, ಗ್ಯಾಸ್ ಒಲೆಗಳು, ವಾಣಿಜ್ಯ ಸಿಲಿಂಡರ್ನ ಬಳಕೆ ಮಾಡ್ತಕ್ಕಂಥ ಗ್ಯಾಸ್ ಒಲೆಗಳು ಹಾಗೆ ಬಂದಾಗಿರ್ತಕ್ಕಂಥದ್ದು. ಯಾವುದು ಗ್ಯಾಸ್ ಸಿಲಿಂಡರ್ಗಳು ಇಲ್ಲದೆ, ಸಂಪರ್ಕ ಇಲ್ಲದೆ ನೀವು ನೋಡ್ತಾ ಇದ್ದೀರಾ, ಸಂಪರ್ಕಗಳನ್ನು ಈ ರೀತಿ ಕಿತ್ತು ಹಾಕಿ ಸಿಲಿಂಡರ್ಗಳು ಇಲ್ಲದೆ ಭಾಳ ಒದ್ದಾಟಗಳನ್ನು ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಇಲ್ಲಿ ಕೂಡ ಒಂದು ಸ್ವಲ್ಪ ನೀವು ನೋಡ್ಬೋದು, ಇದ್ದಿಲನ್ನು ಬಳಸಿ ಏನೋ ಒಂದಿಷ್ಟು ತಿನಿಸುಗಳನ್ನು ರೆಡಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದ್ದಿಲು ಕೂಡ ಬಳಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಇದು ಬಹುಶಃ ಕಬಾಬ್ ಮಾಡ್ತಕ್ಕಂಥ ಜಾಗ ಅನಿಸುತ್ತೆ. ಹಾಗಾಗಿ ಇದನ್ನು ಬಳಸ್ತಾ ಇದ್ದಾರೆ. ಹೋಟೆಲ್ನ ಒಳಗಡೆ ಭಾಗದಲ್ಲಿ ನೋಡಿದ್ರೆ ಗ್ರಾಹಕರು ಒಂದಿಷ್ಟು ಊಟ, ತಿಂಡಿ, ತಿನಿಸುಗಳನ್ನು ಮಾಡ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಈ ಕರೆಂಟ್ ಒಲೆಯನ್ನು ಬಳಸ್ಕೊಂಡು ಕಬಾಬನ್ನು ಸಿದ್ಧ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಈ ಸೌದೆ ಒಲೆಯಲ್ಲಿ ಸಮೋಸಗಳನ್ನು ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೌದೆಗಳಲ್ಲಿ ಹಾಕಿ ಬಾಂಡ್ಲಿನಲ್ಲಿ ಎಣ್ಣೆ ಇಟ್ಟು ಸಮೋಸಗಳನ್ನು ಬಿಟ್ಟು ಈ ರೀತಿ ಸಮೋಸಗಳು, ಯಾಕಂದರೆ ರಂಜಾನ್ ಸಂದರ್ಭದಲ್ಲಿ ಸಮೋಸಗಳನ್ನು ಹೆಚ್ಚು ಬಳಕೆ ಮಾಡೋದ್ರ ಹಿನ್ನೆಲೆಯಲ್ಲಿ ಈ ಸಮೋಸಗಳನ್ನು ಇಲ್ಲಿ ಮಾಡ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ತಾವು ಈ ಹೋಟೆಲ್ನ ನಡೆಸ್ತಾ ಇದ್ದೀರಿ, ಹೇಗೆಲ್ಲ ಕಷ್ಟಪಟ್ಟು ನಡೆಸ್ತಾ ಇದ್ದೀರಿ? ಇದು ನಡೆಸ್ತಾ ಇದ್ದೀವಿ ಅಂತ ಹೇಳಿದರೆ ಒಂದು ವಾರ ಆಯಿತು. ಒಂದು ವಾರದಿಂದ ಯಾವ ಗ್ಯಾಸು ಸಿಗ್ತಾ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಅಂತೂ ಗ್ಯಾಸೇ ಇಲ್ಲ, ಯಾವ ಗ್ಯಾಸು ಇಲ್ಲ. ಅದರಲ್ಲಿ ಒಂದು ವಾರದಿಂದ ಒಂದು ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳಿದರೆ ಅದು ಸೌದೆ ಒಲೆ ಮಾಡಿ ಆ ಒಲೆ ಇಟ್ಟು ಅದರಲ್ಲಿ ಉರಿಸ್ತಾ ಇದ್ವಿ. ಬಿಲ್ಡಿಂಗ್ ಎಲ್ಲ ಪೂರ ಬ್ಲಾಕ್ ಆಗಿಬಿಡ್ತು. ಬಿಲ್ಡಿಂಗು ಆ ಸೌದೆ ಇದರಲ್ಲಿ ಮಾಡ್ತಾ ಇರೋದು. ಶವರ್ಮಾ ಮಾಡ್ತಾ ಇಲ್ಲ, ಆಲ್ಫಾಮ್ ಮಾಡ್ತಾ ಇಲ್ಲ, ಗಿರಿಲ್ ಮಾಡ್ತಾ ಇಲ್ಲ, ಯಾವುದು ಭಾಳ ಐಟಮ್ ತೆಗ್ದುಬಿಟ್ಟಿದ್ದೀವಿ, ಯಾವುದು ಮಾಡ್ತಾ ಇಲ್ಲ. ಅದರಲ್ಲಿ ಬರೀ ಆ ಹುಡುಗರದು ಸಂಬಳ ಮೇಂಟೈನ್ ಆಗಬೇಕಂತ ಹೇಳಿ ಅದು ಒಲೆ ಒಳಗೆ ಬಾಣಲಿ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಸಮೋಸವನ್ನು ಮಾಡ್ತಾ ಇದ್ದೀವಿ ಅಷ್ಟೇ. ಬಿರಿಯಾನಿ ಒಂದು, ಸಮೋಸವನ್ನು ಮಾಡ್ತಾ ಇದ್ದೀವಿ. ಇದು ನಮಗೆ ಮೇನ್. ಇದು ರಂಜಾನ್ ತಿಂಗಳು. ಈ ರಂಜಾನ್ ತಿಂಗಳಿಗೆ ವ್ಯಾಪಾರ ಜಾಸ್ತಿ ಆಗೋದು. ಸೆಹರಿ ಮತ್ತು ಇಫ್ತಾರಿಗೋಸ್ಕರ ನಾವು ಅಡುಗೆ ಎಲ್ಲ ರೆಡಿ ಮಾಡಿ ಕೊಡ್ತಿದ್ದೀವಿ. ಈಗ ಅಡುಗೆ ರೆಡಿ ಮಾಡಿಕೊಡೋದಲ್ಲ, ಆರ್ಡರ್ ತೊಗೊಳಕ್ಕೆ ಹೆದರ್ತಾ ಇದ್ದೀವಿ ನಾವು. ಸೌದೆಯಲ್ಲಿ ಅಂದರೆ ಕಣ್ಣೆಲ್ಲ ಉರಿ ಶುರು ಆಗ್ತಾ ಇದೆ. ಗ್ಯಾಸ್ ಆದರೆ ಸ್ವಲ್ಪ ಚೆನ್ನಾಗಿರ್ತಿತ್ತು. ಈಗ ಇದರಲ್ಲಿ ಮಾಡಿ ಅಭ್ಯಾಸ ಇದ್ದಿದ್ದಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ಮಾಡಿ ಕಣ್ಣೆಲ್ಲ ಒಂಥರ ಕಪ್ಪು ಆದಂಗೆ ಹಾಕಿದ್ದೀರಿ, ಬೆಳಕು ನೋಡೋಕ್ಕಾಗಲ್ಲ, ಹಂಗೆಲ್ಲ ತೊಂದರೆ ಆಗ್ತಾ ಇದೆ. ಶಿವಮೊಗ್ಗದಿಂದ ಕ್ಯಾಂಪಸ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.